ಕೆಮಿಕಲ್ ಭಂಡಾರದ ಕುರಿತು ಫ್ರೀಡಂ ಟಿವಿ ವಿಸ್ತೃತವಾಗಿ ವರದಿ ಮಾಡಿತ್ತು. ಫ್ರೀಡಂ ಟಿವಿ ವಿಸ್ತೃತ ವರದಿಗೆ ಕೊನೆಗೂ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ. ಫ್ರೀಡಂ ಟಿವಿ ಈ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಆಸಿಡ್ ಭಂಡಾರ ಈ ಸುದ್ದಿಯನ್ನ ವರದಿ ಮಾಡಲಾಗಿತ್ತು. ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ನಕಲಿ ಭಂಡಾರ ಮಾರಾಟ ಮಾಡಲಾಗ್ತಾ ಇತ್ತು. ಬೀದರ್ನ ಭಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇಗುಲದಲ್ಲಿ ಕೆಮಿಕಲ್ ಭಂಡಾರ ಮಾರಾಟ ಮಾಡಲಾಗ್ತಾ ಇತ್ತು. ಅಂಗಡಿಗಳ ಮೇಲೆ ದಾಳಿ ಮಾಡಲಾಗಿದೆ. ಈಗ 30ಕ್ಕೂ ಹೆಚ್ಚು ಅಂಗಡಿಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆಹಾರ ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಸ್ಯಾಂಪಲ್ಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಮುಜರಾಯಿ ಇಲಾಖೆ ಪತ್ರದಲ್ಲಿ ಫ್ರೀಡಂ ಟಿವಿ ವಿಸ್ತೃತ ವರದಿ ಪ್ರಸ್ತಾಪ ಆಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ದಾಳಿ ಮಾಡಿದ್ರು, ಸ್ಯಾಂಪಲ್ಗಳನ್ನು ಕೂಡ ಸಂಗ್ರಹಣೆ ಮಾಡಿದ್ದಾರೆ. ಇನ್ನು ಮುಜರಾಯಿ ಇಲಾಖೆ ಹೊರಡಿಸಿರುವಂತಹ ಪತ್ರದಲ್ಲಿ ಫ್ರೀಡಂ ಟಿವಿಯ ವಿಸ್ತೃತ ವರದಿಯನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಫ್ರೀಡಂ ಟಿವಿ ಈ ಬಗ್ಗೆ ವರದಿಯನ್ನು ಮಾಡಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಪತ್ರದಲ್ಲಿ ವಿಸ್ತೃತವಾಗಿ ವರದಿಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಏನು ಕೆಮಿಕಲ್ ಹಾಕಿರುವಂತಹ ಭಂಡಾರವನ್ನು ಯೂಸ್ ಮಾಡ್ತಾ ಇದ್ರು, ಅದರ ಸ್ಯಾಂಪಲನ್ನು ಕೂಡ ಪಡ್ಕೊಳ್ಳೋದಕ್ಕೆ ಮುಂದಾದರು. ನೋಡಿ, ಅದಕ್ಕೆ ಬಣ್ಣ ಬರೆಸೋದಕ್ಕೆ ಮತ್ತು ರಿಸೈಕಲ್ ಮಾಡೋದಕ್ಕೆ ತೀವ್ರವಾಗಿ ಕೆಮಿಕಲನ್ನು ಬಳಕೆ ಮಾಡಲಾಗ್ತಾ ಇತ್ತು. ಅಂತಹ ಅನೇಕ ಆ್ಯಸಿಡ್ ಭಂಡಾರವನ್ನು ಉತ್ಪಾದನೆ ಮಾಡುವಂತಹ ಸೆಂಟರ್ಗಳಿದ್ದಾವೆ. ತುಂಬ ಕಡಿಮೆ ವೆಚ್ಚದಲ್ಲಿ ಕಳಪೆ ಪ್ರಮಾಣದ ಭಂಡಾರವನ್ನು ಉತ್ಪಾದನೆ ಮಾಡಲಾಗ್ತಾ ಇತ್ತು.